ಹಲೋ ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತಿನ ವೀಡಿಯೋನ ಹಾಕ್ತಾ ಇದ್ದೀನಿ, ನೋಡ್ಕೊಂಡು ಬನ್ನಿ. ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ, ವೀಡಿಯೋನ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೂ ಗೊತ್ತು ಅಂತ ರಣಧೀರ್ ನಗ್ತಾ ತನ್ನ ಮುಖನ ಸ್ವಲ್ಪ ಮೇಲಕ್ಕೆತ್ತಿ ಸಾವೇರಿನ ಎದೆಗೆ ಅನ್ಗಿಸ್ಕೊಂಡ. ಸಾವೇರಿ ತಕ್ಷಣ ಗಾಬರಿಯಿಂದ ರಣಧೀರ್ನನ್ನ ಪಕ್ಕಕ್ಕೆ ತಳ್ಳಿ ಬೆಡ್ನಿಂದ ಕೆಳಗಿಳಿದು ಸ್ವಲ್ಪ ದೂರ ಹೋಗಿ ನಿಂತಳು. ಅವಳ ಮುಖದಲ್ಲಿ ಒಂಥರದ ಆತಂಕವಿತ್ತು. ಏನಾಯ್ತು ಸಾವಿ ಅಂತ ರಣಧೀರ್ ಎದ್ದು ಕೂತು ಆಶ್ಚರ್ಯದಿಂದ ಕೇಳ್ದ. ಮತ್ತೆ ನಾನು ಕಂಟ್ರೋಲ್ ತಪ್ತೀನಿ ಅಂತ ಭಯವಾಗ್ತಿದ್ಯಾ? ಸಾವೇರಿ ಇಲ್ಲ ಅನ್ನೋಂತೆ ತಲೆ ಆಡಿಸಿದ್ಲು. ಇಲ್ಲ, ನಾನೇ ಚೇಂಬರ್ಗೆ ಹೋಗ್ತೀನಿ ಅಂತ ಎದ್ದು ಮೆಲ್ಲಗೆ ಹೇಳಿದ್ಲು. ರಣಧೀರ್ ಅವಳನ್ನು ಸೂಕ್ಷ್ಮವಾಗಿ ಗಮನಿಸಿ, ಹಾಗಿದ್ರೆ ನನ್ನ ಮುಖ ತಗಲಿದ ಜಾಗದಲ್ಲಿ ಏನಾದರೂ ಗಾಯವಾಗಿದೆಯಾ ಅಂತ ಕೇಳ್ದ. ಸಾವೇರಿ ಸುಮ್ಮನೆ ತಲೆ ತಗ್ಸೆ ನಿಂತಿದ್ಲು. ರಣಧೀರ್ಗೆ ತಕ್ಷಣ ವಿಷಯ ಅರ್ಥವಾಯಿತು. ಸಾರಿ ಸಾವಿ, ವಿಡಿಯೋದಲ್ಲಿ ನನಗೆ ಗಾಯ ಬಲ್ಗಡೆ ಇದ್ದಂತೆ ಕಾಣ್ತು. ಮಿರರ್ ರಿಫ್ಲೆಕ್ಷನ್ ಬಗ್ಗೆ ನಾನು ಮರ್ತೇ ಬಿಟ್ಟಿದ್ದೆ. ಮುಖ ಜೋರಾಗಿ ತಗಲ್ತಾ ಅಂತ ಮರಕ್ತಿಂದ ಕೇಳ್ದ. ಹೌದು, ಸ್ವಲ್ಪ ಜೋರಾಗಿ ತಗಲ್ತು ಅಂದ್ಲು ಸಾವೇರಿ ನೋವಿನಿಂದ. ಫ್ರಿಡ್ಜ್ನಲ್ಲಿ ಐಸ್ ಪ್ಯಾಕ್ ಇದೆ, ತಂದ್ಕೊಡ್ಲಾ ಅಂತ ರಣಧೀರ್ ಬೆಡ್ನಿಂದ ಕೆಳಗಿಳಿದು ಬಂದ. ಅಯ್ಯೋ ಬೇಡ, ಸ್ವಲ್ಪ ಹೊತ್ತು ಬಿಟ್ಟರೆ ನೋವು ಅದೇ ಕಡಿಮೆ ಆಗುತ್ತೆ ಅಂದ್ಲು ಸಾವೇರಿ. ಪರವಾಗಿಲ್ಲ, ಐಸ್ ಇಟ್ಟರೆ ನೋವಿನಿಂದ ಬೇಗ ರಿಲೀಫ್ ಸಿಗುತ್ತೆ ಅಂತ ಹೇಳಿ ರಣಧೀರ್ ಐಸ್ ಪ್ಯಾಕ್ ತಂದು ಸಾವೇರಿ ಕೈಗೆ ಕೊಟ್ಟ. ಸಾವೇರಿ ತನ್ನ ಡ್ರೆಸ್ ಮೇಲಿಂದಲೇ ಗಾಯ ಇರೋ ಜಾಗಕ್ಕೆ ಐಸ್ ಪ್ಯಾಕ್ ಇಟ್ಕೊಂಡು ಕಿಟಕಿ ಹತ್ರ ಹೋಗಿ ನಿಂತು. ರಣಧೀರ್ ಅವಳ ಹಿಂದೆ ಹೋಗಿ ಒಂದು ಕೈಯಿಂದ ಅವಳ ಸೊಂಟನ ಅಪ್ಪಿ ಹಿಡಿದು ಇನ್ನೊಂದು ಕೈಯಿಂದ ಅವಳ ಕೈ ಮೇಲೆ ಐಸ್ ಪ್ಯಾಕ್ ಇಟ್ಕೊಂಡ. ನಾನೇ ಮಾಡ್ಕೊಳ್ಬಲ್ಲೆ ಸೂರ್ಯ ಅಂದ್ಲು ಸಾವೇರಿ ಮೃದುವಾಗಿ. ನಾನು ಮಾಡಬಲ್ಲೆ ಸಾವಿ ಅಂತ ರಣಧೀರ್ ಅಷ್ಟೇ ಪ್ರೀತಿಯಿಂದ ಉತ್ತರಿಸ್ದ. ಒಂದು 5 ನಿಮಿಷಗಳ ನಂತರ ಇನ್ನು ಸಾಕು ಅಂತ ಸಾವೇರಿ ಐಸ್ ಪ್ಯಾಕ್ ತೆಗೆದು ಪಕ್ಕದಲ್ಲಿಟ್ಲು. ರಣಧೀರ್ ಅವಳ ಕೂದಲನ್ನು ಪಕ್ಕಕ್ಕೆ ಸರಿಸಿ ಅವಳ ಕುತ್ತಿಗೆ ಮೇಲೆ ತನ್ನ ತುಟಿಗಳನ್ನ ಒತ್ತುತ್ತಾ ಹೀಗಂದನು. ನಿನಗೆ 50 ದಿನಗಳ ಸಮಯ ಕೊಡ್ತೀನಿ. ಅಷ್ಟರೊಳಗಡೆ ನೀನು ಮದುವೆಗೆ ಹೌದು ಅಂತ ಹೇಳಬೇಕು. ಇಲ್ದಿದ್ರೆ 51ನೇ ದಿನ ನಿನ್ನ ಇಷ್ಟದೊಂದಿಗೆ ಸಂಬಂಧವಿಲ್ಲದೆ ನಮ್ಮ ಅರಮನೆಯಲ್ಲಿ ಮದುವೆ ನಡೆಯುತ್ತೆ. ಅವನು ಅವಳ ಕಣ್ಗಳನ್ನ ಕಣ್ಣಿಟ್ಟು ಸ್ಥಿರವಾಗಿ ಮುಂದುವರಿಸ್ದ. ಆದರೆ ನಿನಗೆ ಸಂಪೂರ್ಣವಾಗಿ ಇಷ್ಟವಾದ ಮೇಲೆ ಮಾತ್ರ ನಮ್ಮ ಬ್ಯೂಟಿಫುಲ್ ಸೆಕೆಂಡ್ ನೈಟ್ ಇರುತ್ತೆ. ಅಲ್ಲಿವರೆಗೆ ನಾನು ಹೀಗೆ ತುಂಟಾಟ ಮಾಡ್ತಿರ್ತೇನೆ ಹೊರತು ನಿನ್ನ ಮೇಲೆ ಯಾವುದೇ ಬಲವಂತ ಮಾಡೋದಿಲ್ಲ, ಓಕೆನಾ? ಸಾವೇರಿ ಅವನ ಮಾತುಗಳನ್ನ ಕೇಳಿ ಆಶ್ಚರ್ಯದಿಂದ ಕೇವಲ 50 ದಿನಗಳ ಅಂತ ಕೇಳಿದ್ಲು. ಸರಿ, ಹಾಗಿದ್ರೆ ಒಂದು 50 ವರ್ಷ ತಗೋ. ಅಷ್ಟೊತ್ತಿಗೆ ನನಗೆ ಒಂದು 75 ವರ್ಷ ವಯಸ್ಸಾಗಿರುತ್ತೆ ಅಷ್ಟೆ ಅಂತ ರಣಧೀರ್ ತಮಾಷೆ ಮಾಡ್ದ. ನಂತರ ಇದ್ದಕ್ಕಿದ್ದಂತೆ ಅಂದಹಾಗೆ ನಿನ್ನ ವಯಸ್ಸೆಷ್ಟು ಅಂತ ಕೇಳ್ದ. 27 ಅಂದ್ಲು ಸಾವೇರಿ. ಏನು, ನನಗಿಂತ 2 ವರ್ಷ ದೊಡ್ಡವಳ ನೀನು ಅಂತ ರಣಧೀರ್ ಕಣ್ಣು ಅಗಲ ಮಾಡಿ ಕೇಳ್ದ. ಸಾವೇರಿ ಮುಗುಳ್ನಗ್ತಾ ಹಾಂ ಹೌದು ಅಂದ್ಲು. ನೋಡು ಸಾವೇರಿ, 2 ವರ್ಷ ಅಲ್ಲ 12 ವರ್ಷ ದೊಡ್ಡವಳಾಗಿದ್ರೂ ನಿನ್ನನ್ನು ಬಿಡೋ ಪ್ರಶ್ನೆನೇ ಇಲ್ಲ. ಆದರೆ ಈಗ ನಿಜ ಹೇಳು, ನೀನು ನನಗಿಂತ ದೊಡ್ಡವಳು ಅಂದರೆ ನನಗೆ ನಂಬಿಕೆ ಆಗ್ತಿಲ್ಲ ಅಂತ ರಣಧೀರ್ ತನ್ನ ಮುಖದಲ್ಲಿ ಒಂದು ಸಣ್ಣ ನಗು ಬೀರ್ತಾ ಕೇಳ್ದ. ಸಾವೇರಿ ಅಷ್ಟೇ ಗಂಭೀರವಾಗಿ, ನಿಜ ಸೂರ್ಯ, ನನಗೀಗ 27 ವರ್ಷ. ಮುಂದಿನ ತಿಂಗಳು ಬಂದರೆ 28 ಕೂಡ ತುಂಬುತ್ತೆ ಅಂತ ದೃಢವಾಗಿ ಹೇಳಿದ್ಲು. ಅವಳ ಮಾತಿಗೆ ರಣಧೀರ್ ತಕ್ಷಣವೇ ಮರುಪ್ರಶ್ನೆ ಹಾಕ್ದ. ಕೇವಲ ವಯಸ್ಸಿನ ಕಾರಣ ನಿನ್ನ ಮದುವೆಗೆ ಒಪ್ತಿಲ್ವಾ? ನಿನ್ನ ತಲೆಯಲ್ಲಿ 3 ವಿಷಯಗಳಿವೆ. ಅದೇ ಅಂದರೆ, 1 ನಿಮ್ಮ ಸ್ಟೇಟಸ್ಸು, 2 ನಿನ್ನ ವಯಸ್ಸು, 3 ನನ್ನ ಮೇಲೆ ನಿನ್ಗೆ ಅಷ್ಟೊಂದು ಆಸೆ ಇಲ್ಲ ಅನ್ನೋದು. ಸಾವೇರಿ ಏನೋ ಹೇಳೋ ಮೊದಲೇ ರಣಧೀರ್ ಮುಂದುವರಿಸ್ದ. ಆಸೆ ಅನ್ನೋದಿದ್ದರೆ ಅದು ನನ್ನ ಮೇಲೆ ಇರಲಿ. ಈ ಸ್ಟೇಟಸ್ ಬಗ್ಗೆ ಯೋಚಿಸೋದನ್ನು ಬಿಟ್ಬಿಡು. ನಾನು ಅದನ್ನು ನೋಡಿ ಪ್ರೀತಿಸೋವನಲ್ಲ. ಇನ್ನೂ ವಯಸ್ಸು ಅದು ನನಗೆ ಮ್ಯಾಟ್ರೇ ಅಲ್ಲ. ನಿನ್ನನ್ನೇ ನನ್ನ ಹೆಂಡತಿ ಅಂತ ಫಿಕ್ಸ್ ಆದಮೇಲೆ ನೀನು ನನಗಿಂತ 2 ವರ್ಷ ದೊಡ್ಡೋಳು ಅಂತ ನಾನು ಹಿಂದೆ ಸರಿತೀನಿ ಅಂದ್ಕೊಂಡಿದ್ಯಾ? ಆದರೆ ನಿಮ್ಮ ಫ್ಯಾಮಿಲಿ ಒಪ್ಪಲ್ಲ ರಣಧೀರ್ ಅಂತ ಸಾವೇರಿ ಆತಂಕದಿಂದ ನೋಡಿದ್ಲು. ಅದನ್ನು ನಾನು ನೋಡ್ಕೋತೀನಿ, ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಅಂತ ರಣಧೀರ್ ಅವಳ ಮುಖನ ದಿಟ್ಟಿಸ್ ನೋಡ್ತಾ. ಅಂದಹಾಗೆ ಆ ಫೇಸ್ನಲ್ಲಿ ಯಾಕೆ ಅಷ್ಟೊಂದು ಎಕ್ಸ್ಪ್ರೆಷನ್ಸ್ ಕೊಡ್ತಿದ್ಯಾ? ನಿಜ ಹೇಳು ಸಾವಿ, ನೀನು ಏಜ್ ನನಗಿಂತ ಕಡಿಮೆ ಅಲ್ವಾ? ನೋಡಿದ್ರೆ ನೀನು 27 ಏಜೋಳು ಅಂತ ಅನಿಸೋದೇ ಇಲ್ಲ ಅಂತ ಟೆಸ್ಟ್ ಮಾಡೋ ಅಂತ ಕೇಳ್ದ. ಇಲ್ಲ, ನನಗೆ 27 ಅಷ್ಟೇ ಅಂತ ಸಾವೇರಿ ಗಾಬರಿಯಿಂದಲೇ ಹಠ ಹಿಡಿದು ವಾಚಿಸಿದ್ಲು. ಖಂಡಿತ ನೀನು ಸುಳ್ಳು ಹೇಳ್ತಿದ್ಯಾ, ಇರು ನಿನಗೆ ಮಾಡ್ತೀನಿ, ಕೆಲಸ ಕೊಡ್ತೀನಿ ನಿನಗೆ ಅಂತ ರಣಧೀರ್ ತನ್ನ ಮೊಬೈಲ್ ತೆಗೆದು ಚಲಪತಿ ಅವ್ರಿಗೆ ಕಾಲ್ ಮಾಡ್ದ. 2ನೇ ರಿಂಗ್ ಆಗ್ತಿದ್ದಂತೆ ಚಲಪತಿ ಫೋನ್ ರಿಸೀವ್ ಮಾಡಿ, ಹೇಳಿ ರಾಣಾ ಬಾಬು ಅಂತ ವಿನಯದಿಂದ ಕೇಳಿದ್ರು. ಸಾವೇರಿ ಕಣ್ಗಳನ್ನೇ ನೇರವಾಗಿ ನೋಡ್ತಾ ರಣಧೀರ್ ಹೇಳ್ದ. ಚಲಪತಿ ಅವರೇ, ನನ್ನ PA ಮಿಸ್ ಸಾವೇರಿ ಅವರ ಡೇಟ್ ಆಫ್ ಬರ್ತ್ ಚೆಕ್ ಮಾಡಿ ಒಂದು ಸಲ ಹೇಳ್ತೀರಾ? ಚಲಪತಿ ಅವರು ಫೈಲ್ ಚೆಕ್ ಮಾಡಿ, ಓಕೆ ಬಾಬು 1 ನಿಮಿಷ ಇರಿ. ಹಾಂ, ಇವ್ರ ಡೇಟ್ ಆಫ್ ಬರ್ತ್ 1998 ಅಂತ ಹೇಳಿದ್ರು.
ಥ್ಯಾಂಕ್ಸ್ ಅಂಕಲ್, ಆಮೇಲೆ ಮಾತಾಡ್ತೀನಿ ಅಂತ ಕಾಲ್ ಕಟ್ ಮಾಡಿ ರಣಧೀರ್ ಸೀರಿಯಸ್ ಆಗಿ ಸಾವೇರಿ ಕಡೆಗೆ ನೋಡ್ತಾ ಒಂದೊಂದೇ ಹೆಜ್ಜೆ ಮುಂದೆ ಇಡೋದಕ್ಕೆ ಸ್ಟಾರ್ಟ್ ಮಾಡ್ದ. ರಣಧೀರ್ ಹತ್ರ ಬರ್ತಿದ್ದಂತೆ ಸಾವೇರಿ ಗಾಬರಿಯಿಂದ ಒಂದೊಂದೇ ಹೆಜ್ಜೆ ಹಿಂದೆ ಹಾಕ್ತಾ ಅಳೋ ಮುಖ ಮಾಡಿದ್ಲು. ನನಗಿಂತ 2 ವರ್ಷ ಚಿಕ್ಕವಳಾಗಿದ್ಕೊಂಡು 2 ವರ್ಷ ದೊಡ್ಡವಳು ಅಂತ ಸುಳ್ಳು ಹೇಳ್ತೀಯಾ? ಎಂತಹ ಸುಳ್ಳುಗಾರ್ತಿ ನೀನು ಅಂತ ರಣಧೀರ್ ಗದರಿಸ್ದ. ಅದು ಸುಮ್ಮನೆ ಅಂದೆ, ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ ಅಂತ ಅಷ್ಟೇ ಅಂತ ಸಾವೇರಿ ಗಾಬರಿಯಿಂದ ಹೆದರ್ತಾ ಹೇಳಿದ್ಲು. ಅಂದರೆ ನೀನು ದೊಡ್ಡವಳ ಅಂದ ತಕ್ಷಣ ನಾನು ಮದುವೆ ಪ್ರಪೋಸಲ್ ಕೈ ಬಿಡ್ತೀನಿ ಅಂದ್ಕೊಂಡಿದ್ಯಾ? ಐ ಡೋಂಟ್ ಥಿಂಕ್ ಸೋ ಅಂತ ಅವಳನ್ನು ಗೋಡೆಗೆ ತಾಗುವಂತೆ ಮಾಡ್ದ ರಣಧೀರ್. ಅವಳ ಎರಡೂ ಬದಿಗಳಲ್ಲಿ ಕೈ ಇಟ್ಟು ಲಾಕ್ ಮಾಡ್ದ. ಅವಳ ಕಣ್ಗಳನ್ನೇ ದಿಟ್ಟಿಸಿ ನೋಡ್ತಾ, ನಿನಗೆ ಹಠದ ಜೊತೆಗೆ ಸ್ವಲ್ಪ ಹುಚ್ಚು ಕೂಡ ಇದೆ ಅಲ್ವಾ ಎಂದ. ಸಾವೇರಿ ಅಸಡ್ಡೆ ಎಕ್ಸ್ಪ್ರೆಷನ್ ಕೊಡ್ತಾ ಮುಖಕ್ಕೆ ಪಕ್ಕಕ್ಕೆ ತಿರುಗಿಸ್ಕೊಂಡ್ಳು. ಹೀಗೆ ಮಾಡಬೇಡ ಸಾಲಿ, ನಿನ್ನ ಈ ಮುಖ ನೋಡಿದ್ರೆ ನನ್ನನ್ನು ಪ್ರಚೋದಿಸ್ತಿದ್ಯಾ, ಹಾಗೆ ಇರುತ್ತೆ ಅಂತ ಹೇಳಿಲ್ವಾ? ಮತ್ತೆ ಅದನ್ನು ಮಾಡಿದ್ರೆ ನಿನ್ನನ್ನು ಏನು ಅನ್ಬೇಕು ಅಂತ ಅವಳ ತೊಟಿಗಳ ಹತ್ರ ಬಾಗ್ದ. ಅವನು ಹತ್ರ ಬರ್ತಿದ್ದಂತೆ ರಣಧೀರ್ ನನ್ನ ಹಿಂದೆ ತಳ್ಳಿ ಸಾವೇರಿಯಲ್ಲಿಂದ ಓಡಿದ್ಲು. ಸಾವಿ ನಿಲ್ಲು ಅಂತ ರಣಧೀರ್ ಅವಳು ಹಿಂದೆ ಹೋದ. ಅವಳು ಬೆಡ್ನ ಇನ್ನೊಂದು ಬದಿಗೆ ಹೋಗಿ ನಿಂತು ಬರಲ್ಲ ಅಂತ ಹಠ ಮಾಡಿದ್ಲು. ನೋಡು, ನೀನೇ ಸಿಕ್ಕರೆ ಕೇವಲ ಒಂದು ಕಿಸ್ಸು, ಅದೇ ನಾನು ನಿನ್ನನ್ನು ಹಿಡಿದ್ರೆ ಶಿಕ್ಷೆ ಎಕ್ಸ್ಟ್ರಾ ಇರುತ್ತೆ ಅಂತ ರಣಧೀರ್ ಎಚ್ಚರಿಸ್ದ. ನಾನು ಕಿಸ್ ಕೂಡ ಮಿಸ್ ಮಾಡಬೇಕು ಅಂತ ನೋಡ್ತಿದ್ರೆ ನೀವು ಎಕ್ಸ್ಟ್ರಾ ಅಂತೀರಾ ಅಂತ ಸಾವೇರಿ ಮುಗ್ಧವಾಗಿ ಕೇಳಿದ್ಲು. ನಾನು ಬೇಕು ಅಂದ್ಕೊಂಡಿದ್ದೆನ ಮಿಸ್ ಮಾಡ್ಕೊಳ್ಳೋ ಅಭ್ಯಾಸ ನನಗಿಲ್ಲ, ಈಗ ಸುಮ್ಮನೆ ಬಂದುಬಿಡು ಅಂತ ರಣಧೀರ್ ಪ್ಲೀಸ್ ಸೂರ್ಯ ಅಲ್ಲೇ ಇರಿ, ನಾನು ಚೇಂಬರ್ಗೆ ಹೋಗ್ತೀನಿ ಅಂತ ಕ್ಯೂಟಾಗಿ ಬದಲಾಡಿದ್ಲು ಸಾವೇರಿ. ಇಲ್ಲ ಸಾವಿ, ಇನ್ನೊಂದು ಸಲ ನನ್ನ ಹತ್ರ ಸುಳ್ಳು ಹೇಳಬಾರ್ದು ಅಂದರೆ ನಿನಗೆ ಒಂದೊಳ್ಳೆ ಪನಿಷ್ಮೆಂಟ್ ಕೊಡಲೇಬೇಕು ಅಂತ ನಗ್ತಾ ಅವಳನ್ನು ಕೈ ಹಿಡಿಯೋದಕ್ಕೆ ಆರಂಭಿಸ್ದ. ಸಾವೇರಿ ಮೆಲ್ಲಗೆ ಡೋರ್ ಕಡೆಗೆ ಹೋಗೋದಕ್ಕೆ ಪ್ರಯತ್ನಿಸಿದ್ಲು. ಆದರೆ ರಣಧೀರ್ ಚಾಣಾಕ್ಷತನದಿಂದ ಅವಳನ್ನು ತಡೆದು ಎತ್ತಿ ಬೆಡ್ ಮೇಲೆ ಹಾಕ್ದ. ಸಾವೇರಿಗೆ ಟೆನ್ಷನ್ ಶುರುವಾಗಿ ಉಸಿರಾಟ ಜೋರಾಯಿತು. ಹಣೆ ಮೇಲೆ ಬೆವರಿನ ಹನಿಗಳು ಮೂಡಿದ್ವು. ರಣಧೀರ್ ತನ್ನ ತುಟಿಗಳಿಂದ ಬೆವರನ್ನು ಮೆಲ್ಲಗೆ ಒರೆಸ್ತಾ ಡೋಂಟ್ ಪ್ಯಾನಿಕ್ ಸಾವಿ ಅಂತ ಪಿಸ್ಗುಡ್ತ. ಅವಳ ಕೆನ್ನೆಗಳನ್ನ ಸವರ್ತಾ ಗಲ್ಲದ ಮೇಲಿರೋ ಆ ಸಣ್ಣ ಪುಟ್ಟ ಮಚ್ಚೆಯನ್ನು ನೀವರಿಸುತ್ತಾ ಅವಳ ಕತ್ತಿನ ಭಾಗಕ್ಕೆ ತನ್ನ ತುಟಿಗಳನ್ನು ಒತ್ತದ. ಅವನ ಗಡ್ಡದ ಕೂದಲು ಚುಚ್ಚುತ್ತಿದ್ರೆ ಸಾವೇರಿ ನಡುಗ್ತಾ ಬೆಡ್ಶೀಟನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಳು. ಸೂರ್ಯ ಮನೆಗೆ ಅಂತ ಸಾವೇರಿ ಕ್ಷೀಣ ಧ್ವನಿಯಲ್ಲಿ ಕೇಳಿದ್ಲು. ಹೋಗೋಣ ಸಾವಿ ಅಂತ ರಣಧೀರ್ ಅವಳ ಕಣ್ಗಳ ಮೇಲೆ ಮುತ್ತಿಕ್ಕಿ ಅವಳ ನಡುಗುವ ತುಟಿಗಳನ್ನ ತಂದಾಗಿಸ್ಕೊಂಡ. ಆ ಕ್ಷಣದಲ್ಲಿ ಸಾವೇರಿ ಮನಸ್ಸಿನಲ್ಲಿದ್ದ ಆತಂಕ ಮಾಯವಾಗಿ ಅವಳು ಕೂಡ ರಣಧೀರ್ನನ್ನು ಅಪ್ಕೊಂಡ್ಳು. ಸ್ವಲ್ಪ ಸಮಯದ ನಂತರ ರಣಧೀರ್ ಅವಳನ್ನ ಬಿಟ್ಟು ಎದ್ದ. ಈಗ ಮನೆಗೆ ಹೋಗೋಣ ಅಂತ ನಕ್ಕ. ಸಾವೇರಿ ತಕ್ಷಣ ವಾಶ್ರೂಮ್ಗೆ ಹೋಗಿ ಮುಖ ತೊಳ್ಕೊಂಡು ಕನ್ನಡಿಯಲ್ಲಿ ತನ್ನಂತ ನೋಡ್ಕೊಂಡ್ಳು. ನಿನ್ನೆವರೆಗೂ ಅವಳ ಮುಖದಲ್ಲಿ ಇಲ್ಲದ ನಗು ಇವತ್ತು ಕಾಣ್ತಿತ್ತು. ಕಣ್ಗಳಲ್ಲಿ ಹೊಸ ಕಳೆ ಬಂದಿತ್ತು. ಅವಳ ಮನಸ್ಸಲ್ಲೇ ಅಂದ್ಕೊಂಡ್ಳು, ನನ್ನ ಪ್ರಾಣ ಹೋಗೋಷ್ಟು ದೊಡ್ಡ ಗಾಯ ಮಾಡಿದ್ದು ನೀವೇ, ಈಗ ಹೋಗ್ತಿರೋ ಪ್ರಾಣನ ಉಳಿಸೋ ಮದ್ದು ನೀವೇ ಸೂರ್ಯ. ರಣಧೀರ್ ತನ್ನನ್ನು ಅಷ್ಟೊಂದು ಹತ್ರ ಮಾಡ್ಕೊಳ್ತಿದ್ರೆ ಸಾವೇರಿಗೆ ಒಂದು ಕಡೆ ಗಾಬರಿ, ಇನ್ನೊಂದು ಕಡೆ ಆ ಅನುಭವ ಹೊಸದಾಗಿ ಚೆನ್ನಾಗಿತ್ತು. ತಲೆ ತಗ್ಸಿ ಮೆಲ್ಲನೆ ಅವನ ಹಿಂದೆ ಹೆಜ್ಜೆ ಹಾಕಿದ್ಲು. ಗಿರೀಶ್ ಕಾರ್ ಡ್ರೈವ್ ಮಾಡ್ತಿರೋದಕ್ಕೆ ನಮ್ಮ ಹೀರೋಯಿನ್ ಸಾವೇರಿ ಮನೆಗೆ ಬಂದು ತಲುಪಿದ್ರು. ಒಂದಿನ ಪೂರ್ತಿ ಮನೆಗೆ ಬಾರದ ಮೊಮ್ಮಗಳು ಸಂಜೆ ಹೊತ್ತಿಗೆ ಬರ್ತಿರೋದನ್ನು ನೋಡಿ ಭಾನುಮತಿ ಅವರು ನಗ್ತಾ ಎದುರು ಬಂದರು. ಆದರೆ ಅವಳ ಹಿಂದೆ ಬರ್ತಿರೋ ರಣಧೀರ್ ಯಾರಂತ ತಿಳಿಯದೆ ಸ್ವಲ್ಪ ಆತಂಕದಿಂದ ನೋಡಿದ್ರು. ಅವರ ಭಾವನೆ ಅರ್ಥ ಮಾಡ್ಕೊಂಡು ಸಾವೇರಿ, ಅಜ್ಜಿ ಇವರು ನಮ್ಮ ಹೊಸ ಬಾಸ್ ಅಂತ ಹೇಳಿ ಒಳಗೆ ಬನ್ನಿ ಸರ್ ಅಂತ ತುಂಟತನದಿಂದ ನಕ್ಕಳು. ಸರ್ ಅಂತ ಕರೆದಿದ್ದನ್ನು ಕೇಳಿ ರಣಧೀರ್ ಒಮ್ಮೆ ಅವಳನ್ನು ದಿಟ್ಟಿಸಿ ನೋಡಿ ಗೊಮ್ಮಟದ ಹೊರಗೆ ತನ್ನ ಶೂ ಬಿಚ್ಚತೊಡಗಿದ. ಪರವಾಗಿಲ್ಲ ಸರ್, ಶೂ ಹಾಕ್ಕೊಂಡೇ ಬನ್ನಿ, ನಿಮಗೆ ಹಾಗೆ ಅಭ್ಯಾಸ ಅಲ್ವಾ ಅಂದ್ಲು ಸಾವೇರಿ. ಎಲ್ಲಿ ಹೇಗಿರಬೇಕು ಅಂತ ನನಗೆ ಗೊತ್ತು ಮಿಸ್ ಸಾವೇರಿ, ನಿಮ್ಮ ಮನೆಯಲ್ಲಿ ಹೊಸಲು ದಾಟೋ ಮೊದಲೇ ಚಪ್ಪಲಿಗಳನ್ನ ಬಿಡಬೇಕು ಅನ್ನೋದು ನನಗೆ ಅರ್ಥವಾಗಿದೆ. ನಿಮ್ಮ ಪದ್ಧತಿಯನ್ನು ನಾನು ಗೌರವಿಸ್ತೀನಿ ಅಂತ ನೇರವಾಗಿ ಹೇಳಿ ಒಳಗೆ ನಡೆದ ರಣಧೀರ್. ಸಾವೇರಿಯದ್ದು ಒಂದು ಮಧ್ಯಮ ವರ್ಗದ ಅಚ್ಚುಕಟ್ಟಾದ ಮನೆ. ಚಿಕ್ಕ ಹಾಲ್, ಅದಕ್ಕೆ ಹೊಂದ್ಕೊಂಡ ಕಿಚನ್, ಪಕ್ಕದಲ್ಲೇ ದೇವರ ಕೋಣೆ, 2 ಬೆಡ್ರೂಮ್ಗಳು. ಶ್ರೀಮಂತ ಪೀಠೋಪಕರಣಗಳಿಲ್ದಿದ್ರೂ ಮನೆ ಸುಂದರವಾಗಿತ್ತು. ಹಾಲ್ನಲ್ಲಿ ಒಂದು ದಿವಾನ್, ಚಿಕ್ಕ ವುಡನ್ ಸೋಫಾ ಸೆಟ್, ಗೋಡೆಗೆ ನೇತು ಹಾಕಿದ 32 ಇಂಚಿನ ಟಿವಿ ಇತ್ತು. ಮನೆ ಹೊರಗಡೆ ಮಾತ್ರ ಸಾಕಷ್ಟು ಗಿಡಮರಗಳನ್ನ ಬೆಳೆಸಿದ್ರು. ಎಲ್ಲಾನು ಸೂಕ್ಷ್ಮವಾಗಿ ಗಮನಿಸ್ತಿದ್ದ ರಣಧೀರ್ ಮೇಲೆ ಭಾನುಮತಿ ಅವ್ರಿಗೆ ತಕ್ಷಣವೇ ಒಳ್ಳೆ ಅಭಿಪ್ರಾಯ ಮೂಡ್ತು. ಕುತ್ಕೊಳ್ಳಿ ಬಾಬು ಅಂತ ದಿವಾನ್ ತೋರಿಸಿ, ಸಾವಿ ಹೋಗಿ ಸಾಹೇಬ್ರಿಗೆ ಜ್ಯೂಸ್ ತೊಗೊಂಡ್ಬಾ
ಅಂತ ಮೊಮ್ಮಗಳಿಗೆ ಹೇಳಿ ಅತಿಥಿ ಸತ್ಕಾರ ಶುರು ಮಾಡಿದ್ರು. ರಣಧೀರ್ಗೆ ಕೂರೋದಕ್ಕೆ ಸನ್ನೆ ಮಾಡಿ ಸಾವೇರಿ ಕಿಚನ್ಗೆ ಹೋದ್ಲು. ತಾಜಾ ಮಾವಿನ ಹಣ್ಣಿನ ಸಿಪ್ಪೆ ತೆಗೆದು ಹಾಲಿನೊಂದಿಗೆ ಬ್ಲೆಂಡ್ ಮಾಡಿ ಸ್ವಲ್ಪ ಸಕ್ಕರೆ ಮತ್ತು ಐಸ್ ಹಾಕಿ ಮ್ಯಾಂಗೋ ಮಿಲ್ಕ್ ಶೇಕ್ ತಯಾರಿಸ್ತಾನ್ಲು. ಅಷ್ಟರಲ್ಲೇ ಅಜ್ಜಿ ರಣಧೀರ್ ಜೊತೆ ಫುಲ್ ಹರಟೆ ಹೊಡಿತಿರೋದನ್ನು ನೋಡಿ ಅವಳಿಗೆ ಆಶ್ಚರ್ಯವಾಯಿತು. ಜ್ಯೂಸ್ ಗ್ಲಾಸ್ ಕೊಟ್ಟು ಅವಳು ಪಕ್ಕದಲ್ಲಿ ನಿಂತಳು. ಅಷ್ಟರಲ್ಲಿ ಪಕ್ಕದ ಮನೆ ಬನ್ನಿ ಓಡಿ ಬಂದ. ಅಜ್ಜಿ, ನಿನ್ನನ್ನು ನಮ್ಮಮ್ಮ ಕರೀತಿದ್ದಾರೆ. ನಿಮ್ಮ ಅಮ್ಮನಿಗೆ ನನ್ನ ಹತ್ರ ಏನು ಕೆಲಸವೋ ಅಂತ ಕೇಳಿದ್ರು ಸಾವೇರಿ ಅಜ್ಜಿ. ಗೀತಾ ಅವರು ಅವಕಾಯಿ ಅಂದರೆ ಉಪ್ಪಿನಕಾಯಿ ಹಾಕ್ತಾ ಇದ್ದಾರಂತೆ. ಆ ಉಪ್ಪು ಖಾರ ನೋಡೋದಕ್ಕೆ ಅಜ್ಜಿಯನ್ನು ಕರೆದಿದ್ದಾರೆ ಅಂತ ಬನ್ನಿ ಹೇಳ್ದ. ನಾನು 10 ನಿಮಿಷದಲ್ಲಿ ಬರ್ತೀನಿ ಬಾಬು, ಇರಲಿ ಅಂತ ಹೇಳೋ ಅಂತ ಭಾನುಮತಿ ಅವರು ಬನ್ನಿ ಜೊತೆ ಹೊರಟರು. ಅಜ್ಜಿ ಹೋದ ತಕ್ಷಣ ಸಾವೇರಿ ಬಾಗ್ಲನ್ನು ಸ್ವಲ್ಪ ಮುಂದೆ ಎಳೆದು ನಮ್ಮ ಅಜ್ಜಿ ಜೊತೆ ಏನೇನು ಮಾತನಾಡಿದ್ರಿ ಅಂತ ಗಾಬರಿಯಿಂದ ಕೇಳಿದ್ಲು. ಟೆನ್ಷನ್ ಮಾಡ್ಕೋಬೇಡ, ಜಸ್ಟ್ ನಾರ್ಮಲ್ ವಿಷಯಗಳನ್ನೇ ಮಾತಾಡಿದ್ದಾರೆ. ಅವರಿಗೆ ಅದು ಆಪ್ರೇಷನ್ ಬಗ್ಗೆ ಕೇಳ್ತಿದ್ರು, ನಮ್ಮ ಬಗ್ಗೆ ಏನೂ ಮಾತಾಡಿಲ್ಲ, ಕೂಲ್ ಆಗಿರೋ ಅಂತ ಜ್ಯೂಸ್ ಕುಡಿದು ನೈಸ್ ಟೇಸ್ಟ್ ಅಂದ. ಅವನ ಕಾಂಪ್ಲಿಮೆಂಟ್ಗೆ ಅವಳು ಮುಗುಳ್ನಕ್ಳು. ಅಷ್ಟರಲ್ಲಿ ಒಳಗಿನ ರೂಮ್ನಿಂದ ಬಾಲ ಅಲ್ಲಾಡಿಸ್ತಾ ಸಾವೇರಿ ಸಾಕೊಂಡಿದ್ದ ಪುಟ್ಟ ಲ್ಯಾಬ್ರಡಾರ್ ನಾಯಿ ಮರಿ ಓಡ್ ಬಂತು. ಹಾಯ್ ಬುಜ್ಲು ಅಂತ ಅದನ್ನು ಎತ್ಕೊಂಡ್ಳು ಸಾವೇರಿ. ನನ್ನನ್ನು ಮಿಸ್ ಮಾಡ್ಕೊಂಡ್ಯಾ ಅಂತ ಅದರ ತಲೆಗೆ ಮುತ್ತಿಟ್ಲು. ರಣಧೀರ್ ಜ್ಯೂಸ್ ಗ್ಲಾಸ್ ಕೊಟ್ಟು ಅವಳ ಕೈಲಿದ್ದ ನಾಯಿ ಮರಿಯನ್ನು ತನ್ನ ಕೈಗೆ ತಗೊಂಡ. ಕಚ್ಬೋದು ಸೂರ್ಯ, ಹುಷಾರು, ಇದು ಬರೀ ಬೇಬಿ ಅಲ್ವಾ, ಅಡಲ್ಟ್ಸ್ ಅಲ್ಲ, ಇದಕ್ಕೇನು ಹೆಸರಿಟ್ಟಿದ್ಯಾ ಅಂದ. ಆ ಗೋಲ್ಡನ್ ಕಲರ್ ನಾಯಿ ಮರಿಯನ್ನು ಸವರ್ತಾ ಕೇಳ್ದ. ಮೊನ್ನೆ ಅಷ್ಟೇ ತಂದಿದ್ದು, ನಿನ್ನೆ ಮನೆಯಲ್ಲಿ ಇರಲಿಲ್ವಲ್ಲ, ಹೆಸರಿಡೋಕೆ ಟೈಮ್ ಎಲ್ಲಿದೆ ಅಂತ ಸಾವೇರಿ ಮೆಲ್ಲಗೆ ನೋಡಿದ್ಲು. ಇದು ಮೇಲೋ ಅಥವಾ ಫೀಮೇಲೋ ಅಂತ ರಣಧೀರ ನಾಯಿ ಮರಿಯನ್ನು ಎತ್ತಾಡಿಸ್ತಾ ಕೇಳ್ದ. ಮೇಲ್ ಮರಿ ಅಂತ ಸಾವೇರಿ ಉತ್ತರಿಸಿದ್ಲು. ಅವಳು ಇನ್ನೂ ಗ್ಲಾಸ್ ಹಿಡ್ಕೊಂಡೇ ನಿಂತಿರೋದನ್ನು ನೋಡಿ ರಣಧೀರ್, ಆ ಜ್ಯೂಸ್ ಗ್ಲಾಸ್ ಕೊಟ್ಟಿದ್ದು ಒಲಿಂಪಿಕ್ ಟಾರ್ಚ್ ಥರ ಹಿಡ್ಕೊಳ್ಳೋದಕ್ಕಲ್ಲ, ಕುಡಿಯೋಕೆ ಅಂತ ರೇಗಿಸ್ದ. ನಿಮಗೆ ಬೇಡವಾ ಅಂತ ಅವಳು ಕೇಳಿದ್ಲು. ನಾನು ಆಲ್ರೆಡಿ ಅರ್ಧ ಕುಡ್ದಿದ್ದೀನಲ್ವಾ, ಉಳ್ದಿದ್ದು ನಿನಗೆ, ಲೇಟ್ ಮಾಡಿದೆ ಕುಡಿ ಅಂತ ರಣಧೀರ್ ತಾಕೀತು ಮಾಡ್ದ. ಸಾವೇರಿ ಮೆಲ್ಲಗೆ ಸಿಪ್ ಮಾಡ್ತಿದ್ಲು. ಅಷ್ಟರಲ್ಲಿ ರಣಧೀರ್ ಕೈಯಿಂದ ಜಾರಿ ಅವನ ಮಡ್ಲಿಗೆ ಬಿದ್ದ ನಾಯಿ ಮರಿ ಮೆಲ್ಲನೆ ಅವನ ಶರ್ಟ್ ಹಿಡಿದು ಮೆಲ್ಲಕ್ಕೆ ಎದ್ದೇಳೋದಕ್ಕೆ ಸ್ಟಾರ್ಟ್ ಮಾಡ್ತು. ಸ್ವಲ್ಪ ದೂರ ಹೋದದ್ದೇ ತಡೀಲಾರದೆ ಅರ್ಜೆಂಟ್ ಬಂದಿದ್ದರಿಂದ ಪುಟ್ಟ ನಾಯಿ ಮರಿ ರಣಧೀರ್ನ ಬೆಲೆ ಬಾಳೋ ಶರ್ಟ್ ಮೇಲೆ ಸುಸು ಮಾಡಿಬಿಡ್ತು. ಸಾವೇರಿ ಗಾಬರಿಯಾಗಿ, ಓಹ್ ಸಾರಿ ಸೂರ್ಯ, ಅದಕ್ಕಿನ್ನೂ ಪಾರ್ಟಿ ಟ್ರೈನಿಂಗ್ ಕೊಟ್ಟಿಲ್ಲ ಅಂತ ಕಂಗಾಲಾಗಿ ನಾಯಿ ಮರಿನ ಅವನಿಂದ ದೂರ ಸರಿಸಿದ್ಲು. ಅವನ ಮುಖಾನೇ ಭಯದಿಂದ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ರಣಧೀರ್ ನಗ್ತಾ, ಯಾಕೆ ಸಾವಿ, ಪ್ರತಿಯೊಂದಕ್ಕೆ ಹೀಗೆ ಟೆನ್ಷನ್ ಮಾಡ್ಕೋತೀಯಾ, ಅದಿನ್ನೂ ಪುಟ್ಟ ಮರಿ, ಅದಕ್ಕೇನು ಗೊತ್ತು, ನಾನೇನಾದರೂ ನಿನ್ನನ್ನು ಬೈತೀನಿ ಅಂತ ಭಯನಾ, ಸರಿ ಬಿಡು, ವಾಶ್ರೂಮ್ ಎಲ್ಲಿದೆ ಅಂತ ಹೇಳು, ಕ್ಲೀನ್ ಮಾಡ್ಕೊಂಡು ಬರ್ತೀನಿ ಅಂದ. ಬನ್ನಿ ತೋರಿಸ್ತೀನಿ ಅಂತ ತನ್ನ ಬೆಡ್ರೂಮ್ನಲ್ಲಿರೋ ವಾಶ್ರೂಮ್ ತೋರಿಸಿ ಅವಳು ಹೊರಗೆ ಕಾಯ್ತಾ ನಿಂತಳು. ಇನ್ನೂ ಟೆನ್ಷನಲ್ಲೇ ಇದ್ದ ಸಾವೇರಿನ ಕಂಡು ರಣಧೀರ್ ಅವಳ ಹತ್ರ ಬಂದು ಪ್ರೀತಿಯಿಂದ ಕೆನ್ನೆಗೊಂದು ಮುತ್ತು ಕೊಟ್ಟು ವಾಶ್ರೂಮ್ ಒಳಗಡೆ ಹೋದ. ರಣಧೀರ್ ಮುತ್ತಿಟ್ಟ ಕೆನ್ನೆಯನ್ನು ಸವರ್ತಾ ಸಾವೇರಿ ಅದೇ ರೂಮ್ನಲ್ಲಿ ಮೌನವಾಗಿ ನಿಂತುಬಿಟ್ಲು. ರಣಧೀರ್ ತನ್ನ ಶರ್ಟನ್ನು ನೀರಿನಿಂದ ತೊಳೆದ್ರು. ಅದು ತಿಳಿ ಹಸಿರು ಬಣ್ಣದಾಗಿದ್ದರಿಂದ ಅದರ ಮೇಲೆ ಹಳದಿ ಕಲೆ ಹಾಗೆ ಉಳಿದಿತ್ತು. ವಾಶ್ರೂಮ್ ಬಾಗಿಲು ತೆರೆದ ರಣಧೀರ್, ಸಾವಿ, ಈ ಕಲೆ ಹೋಗ್ತಿಲ್ಲ ನೋಡು ಅಂದ. ಅವನ ಮುಖ ನೋಡ್ತಿದ್ದ ಸಾವೇರಿ ದೃಷ್ಟಿ ಕೆಳಗೆ ಇಳಿಸಿ, ಶರ್ಟ್ ಬಿಚ್ಕೊಡಿ, ನಾನು ಸೋಪ್ ಹಾಕಿ ವಾಶ್ ಮಾಡ್ತೀನಿ ಅಂದ್ಲು. ಅಷ್ಟು ಶ್ರಮ ಬೇಡ ಸಾವಿ, ನಾನು ಡೈರೆಕ್ಟಾಗಿ ಮನೆಗೆ ಹೋಗ್ತೀನಿ ಅಲ್ವಾ, ಸೊ ನೋ ಪ್ರಾಬ್ಲಮ್ ಅಂತ ನಗ್ತಾ ಹೊರಬಂದ. ಹಾಗೆ ಹೇಗೆ ಹೋಗ್ತೀರಾ, ನೀವು ಅಸ್ತವ್ಯಸ್ತವಾಗಿರೋದು ನನಗಿಷ್ಟ ಇಲ್ಲ, ಜಸ್ಟ್ 5 ನಿಮಿಷ ಕೊಡಿ ಅಂತ ಹಠ ಮಾಡಿ ಕೈ ಚಾಚಿದ್ಲು. ಇಷ್ಟ ಇಲ್ವಾ, ಸರಿ ನಿನ್ನಿಷ್ಟ ಅಂತ ರಣಧೀರ್ ಶರ್ಟ್ ಬಿಚ್ಚಿ ಅವಳ ಕೈಗಿಟ್ಟು ಶರ್ಟ್ಲೆಸ್ ಆಗಿ ನಿಂತ. ವಿಶಾಲವಾದ ಎದೆ, ಸಿಂಹದ ಸೊಂಟದಂತಹ ಕಟ್ಟುಮಸ್ತಾದ ದೇಹ, ಬಲಿಷ್ಠವಾದ ಬೈಸೆಪ್ಸ್. ಅವನ ಆ ಅಥ್ಲೆಟಿಕ್ ಬಾಡಿಯನ್ನು ಹೆಚ್ಚು ಹೊತ್ತು ನೋಡಲಾಗದೆ ಸಾವೇರಿ ದೃಷ್ಟಿ ಕೆಳಗೊಂದಿಸಿದ್ಲು. ವಾರ್ಡ್ರೋಬ್ನಿಂದ ಅವನ ಟವೆಲ್ ತೆಗೆದು ಅವನ ಕೈಗಿಟ್ಟು ಶರ್ಟ್ ಹಿಡಿದು ವಾಶ್ರೂಮ್ ಒಳಗಡೆ ಓಡಿದ್ಲು. ರಣಧೀರ್ ಆ ಟವೆಲನ್ನು ಭುಜದ ಮೇಲೆ ಹಾಕ್ಕೊಂಡು ಆ ರೂಮನ್ನು ಗಮನಿಸೋದಕ್ಕೆ ಸ್ಟಾರ್ಟ್ ಮಾಡ್ದ. ಒಂದು ಮೂಲೆಯಲ್ಲಿ ಪುಟ್ಟ ವಾರ್ಡ್ರೋಬ್, ಕಿಟಕಿ ಪಕ್ಕದಲ್ಲಿ ಮಂಚ, ಜೋಡಿಸಿಟ್ಟ ಪುಸ್ತಕಗಳು, ಗೋಡೆ ಮೇಲೊಂದು ಕನ್ನಡಿ ಮತ್ತು ಅಜ್ಜಿ ಜೊತೆಗಿನ ಫೋಟೋ, ಸುತ್ತಲೂ ಸ್ಕೂಲ್ ಕಾಲೇಜ್ ದಿನಗಳ ನೆನಪುಗಳು. ಅಚ್ಚುಕಟ್ಟಾಗಿ ಜೋಡಿಸಿದ ಆ ರೂಮ್ ನೋಡಿ ರಣಧೀರ್ ಮನೆಯಲ್ಲೇ ನಕ್ಕ. ಮೇಡಮ್ ಫುಲ್ ಆರ್ಗನೈಸ್ಡ್ ಆಗಿದ್ದಾರೆ, ನಾನು ಫುಲ್ ಆಪೋಸಿಟ್ಟು. ಮದುವೆ ಆದಮೇಲೆ ದಿನಕ್ಕೆ 4 ಬಾರಿ ನನ್ನ ಮೇಲೆ ಮುಗ್ಗು ಬೀಳ್ತಾರೆ ಈ ವಿಷಯಕ್ಕೆ ಅಂತ ಅವಳ ಬಗ್ಗೆನೇ ಯೋಚಿಸೋದಕ್ಕೆ ಸ್ಟಾರ್ಟ್ ಮಾಡ್ದ. ಸಾವೇರಿ ಸೋಪ್ ಹಾಕಿ ಕಲೆ ಹೋಗುವಂತೆ ತೊಳೆದು ನೀರನ್ನು ಗಟ್ಟಿಯಾಗಿ ಹಿಂಡಿ ಹೊರಬಂದ್ಲು. ಕನ್ನಡಿ ಪಕ್ಕದಲ್ಲಿದ್ದ ಹೇರ್ ಡ್ರೈಯರ್ ಆನ್ ಮಾಡಿ ಶರ್ಟ್ ಒಣಗಿಸೋದಕ್ಕೆ ಶುರು ಮಾಡಿದ್ಲು.
ಇದೆಲ್ಲ ನೆಸಸರಿನಾ ಸಾವಿ ಅಂತ ರಣಧೀರ್ ಅವಳು ಹಿಂದೆ ಬಂದು ನಿಂತು ಕೇಳ್ದ. ಮತ್ತೆ ಒದ್ದೆ ಶರ್ಟ್ ಹಾಕ್ಕೊಂಡು ಹೋಗ್ತೀರಾ, ಸ್ವಲ್ಪ ಹೊತ್ತು ಹೀಗೆ ಮಾಡಿದ್ರೆ ಡ್ರೈ ಆಗುತ್ತೆ ಅಂತ ಸಾವೇರಿ ಹೇಳಿದ್ಲು. ಎದುರಿಗಿದ್ದ ಕನ್ನಡಿಯಲ್ಲಿ ಅವಳ ಹಿಂದೆ ಅರೆ ನಗ್ನವಾಗಿ ನಿಂತಿದ್ದ ಅವನ ಸ್ನಾಯುಬದ್ಧ ದೇಹ ಅವಳಿಗೆ ಕಿರುನೋಟದಲ್ಲೇ ಕಾಣ್ತಿತ್ತು. ರಣಧೀರ್ ಇನ್ನೆರಡು ಹೆಜ್ಜೆ ಮುಂದೆ ಬಂದು ಅವಳು ತೀರಾ ಹತ್ರ ನಿಂತ. ಅವನ ಬೆಚ್ಚಗಿನ ಉಸಿರು ಅವಳ ಕತ್ತಿಗೆ ತಗಲ್ತಿದ್ರೆ ಸಾವೇರಿ ಉಸಿರಾಟದ ವೇಗ ಹೆಚ್ಚಾಯಿತು. ಕೈಗಳು ನಡ್ಗೋದಕ್ಕೆ ಸ್ಟಾರ್ಟ್ ಆದವು. ಅವಳ ಭುಜದ ಮೇಲೆ ಗಲ್ಲವನ್ನಿಟ್ಟು, ನಿನಗೆ ಟೆನ್ಷನ್ ಯಾವಾಗ ಶುರುವಾಯಿತು ಅಂತ ಮೆಲ್ಲಗೆ ಪೀಸ್ಕೊಟ್ಟ. ನೆಕ್ಸ್ಟ್ ಏನಾಗುತ್ತೆ ಅಂತ ನಾಳೆ ತಿಳ್ಕೊಳ್ಳೋಣ.